करूं वंदन हे शिव नंदन, तेरे चरणों की धूल है चंदन, तेरी जय हो गजानन जी, जय जय हो गजानन जी। ಮನೆಯಲ್ಲಿ ತರಕಾರಿ ರೇಷನ್ ಯಾರು ತರೋದು? ನನ್ ಗಂಡ. ಬಟ್ಟೆ ಯಾರು ಕೊಡ್ಸೋದು? ನನ್ ಗಂಡ. ಒಡವೆ ಯಾರು ಕೊಡಿಸ್ತಾರೆ? ಹಾ ನನ್ ಗಂಡ. ಹೋಟೆಲ್ಗೆ ಊಟ ಕರ್ಕೊಂಡು ಹೋಗೋದು? ನನ್ ಗಂಡ. ಹಾ ಮೂವಿ ಕರ್ಕೊಂಡು ಹೋಗೋದು ಯಾರು? ನನ್ ಗಂಡ. ಹಾಗಿದ್ರೆ ಜಾಸ್ತಿ ಕಾಟ ಕೊಡೋದು ಯಾರು? ಅದು ನನ್ ಗಂಡನ. ಏನ್ ಇದನ್ನೆಲ್ಲ ಪ್ರೀತಿಯಿಂದ ಮಾಡ್ತಾನೆ ಅನ್ಕೊಂಡ್ರ? ಎಲ್ಲದಕ್ಕೂ ಜಗಳ ಆಗ್ಬೇಕು, ಹತ್ತು ಕರ್ದು ದೊಡ್ಡ ರಂಪ ಮಾಡ್ಬೇಕು. ಮಾಡ್ತೀಯೋ ಇಲ್ಲ ತವ್ರ ಮನೆಗೆ ಹೋಗ್ಲಾ ಅಂತ ಹೆದರ್ಸ್ಬೇಕು. ಎಲ್ ತವ್ರ ಮನೆಗೆ ಹೋಗಿ ಮರ್ಯಾದೆ ತೆಗಿತಾಳೋ ಅನ್ನೋ ಭೈಕ್ ಮಾಡ್ತಾನೆ. ಪ್ರೀತಿಯಿಂದ ನಾ ಮಾಡ್ತಾನೆ. ಊಟ ಮಾಡ್ದೆ 3 ದಿನ ಆಯ್ತಮ್ಮ, 1 ರೂಪಾಯಿ ಹಾಕಮ್ಮ. ಅಣ್ಣ 1 ರೂಪಾಯಿ ಇದ್ರೆ ಹಾಕಣ್ಣ, ಊಟ ಮಾಡ್ದೆ 3 ದಿನ ಆಯ್ತಣ್ಣ. ಅಲ್ಲಮ್ಮ, ಊಟ ಮಾಡದೆ 3 ದಿನ ಆಯ್ತು ಅಂತೀಯ, ಈ 1 ರೂಪಾಯಿಲಿ ಏನು ಸಿಗುತ್ತೆ? ಏನ್ ತಗೊಳಕ್ಕಲ್ಲ, ಊಟ ಮಾಡ್ದೆ 3 ದಿನ ಆಯ್ತಲ್ಲ, ತೂಕ ಎಷ್ಟು ಕಡಿಮೆ ಆಗೈತಂತ ನೋಡಕ್ಕೆ. ಅಣ್ಣ 1 ಟೀ ಕೊಡಿ. ಹಾ ಕೊಟ್ಟೆ. 1 ರೂಪಾಯಿ. ತಗೊಳ್ಳಿ. ಟೀ ತುಂಬಾ ಚೆನ್ನಾಗಿತ್ತಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು. 1 ರೂಪಾಯಿ. ತಗೊಳ್ಳಿ. 1 ರೂಪಾಯಿ. ಇನ್ನು 9 ರೂಪಾಯಿ ಯಾರು ಕೊಡ್ತಾರೆ? ಟೀ 1 ರೂಪಾಯಿ ತಾನೆ? ಟೀ 1 ರೂಪಾಯಿ, ಆ ಗ್ಲಾಸ್ 9 ರೂಪಾಯಿ, ಟೋಟಲ್ 10 ರೂಪಾಯಿ. 10 ರೂಪಾಯಿ. ಹಾ ಟೀ ಸಿಗುತ್ತೆ ಅಂತ ಬಂದ್ಬಿಟ್ಟ. ಅಣ್ಣ ನಾಯಿಡಿಯವ್ರು ಬಂದವ್ರೆ. ಅದನ್ನ ಯಾಕೋ ನನ್ನ ಹತ್ರ ಹೇಳ್ತಾ ಇದೀಯಾ? ನೀವೇ ತಾನೇ ಹೇಳಿದ್ರೆ ಅಕ್ಕ ಇವಾಗ ನಾಯಿ ತರ ಆಡುತ್ತೆ ಅನ್ಬಿಟ್ಟು. ಖತಮ್, ಬಾಯ್ ಬಾಯ್, ಟಾಟಾ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ. ಯಾವ ಕಡೆ ಹೋಗೋದು? ಇವ್ರ ಜೊತೆ ಕೇಳಿದ್ರೆ ಗೊತ್ತಾಗ್ಬೋದಾ ಅಂತ. ಹಾ, ಹಲೋ, ಎಕ್ಸ್ಕ್ಯೂಸ್ ಮೀ. ಯಸ್. ಹೀಗೆ ಹೋದ್ರೆ ಸುಳ್ಯ ಬರ್ತದಾ? ಹೀಗೆ ಹೋದ್ರೆ ಸುಳ್ಯ ಬರಲ್ಲ, ಕೈ ನೋವು ಬರ್ತದೆ. ಅಣ್ಣ, ಇದೇನೋ ಸೌಂಡ್ ಸರಿ ಕೇಳಿಸ್ತಾ ಇಲ್ಲ, ಏನಾಗಿತ್ತು ನೋಡೋಣ. ಹೌದಾ, 1 ನಿಮಿಷ. ಅಣ್ಣ, ಇದು ಸ್ಪೀಕರ್ ಮತ್ತೆ ಮೈಕ್ ಹೋಗಿದೆ, 1500 ಆಗುತ್ತೆ. ಅದಲ್ದೆ ಇವಾಗ ತೆಗ್ದ ಮೇಲೆ ಮದರ್ ಬೋರ್ಡ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೊಂದು 500 ರೂಪಾಯಿ ಆಗುತ್ತಣ್ಣ. ಅಣ್ಣ ಅಷ್ಟೊಂದ ಬೇಡ ಬಿಡೋಣ, ನಾನ್ ಬೇರೆ ಶಾಪಲ್ಲಿ ಮಾಡಿಸ್ಕೊಂತೀನಿ. ಬಿಸ್ನೆಸ್ ಮಾಡೋದ್ ಹೆಂಗೆ ಅಂತ ಗೊತ್ತಿಲ್ವಾ ನಿಂಗೆ? ಇರು ತೋರಿಸ್ತೀನಿ. ಯಾರಾದ್ರೂ ಬಂದ್ರೆ ಫಸ್ಟ್ ಪಾಟ್ಗಳನ್ನ ಬಿಚ್ಚಬೇಕು, ಆಮೇಲೆ ಅವ್ರಿಗೆ ಹೇಳ್ಬೇಕು. ಅವಾಗ ಎಷ್ಟು ದುಡ್ಡು ಹೇಳಿದ್ರು ಮಾಡಿಸ್ಕೊಂಡು ಹೋಗ್ತಾರೆ. ಓಕೆ ಓಕೆ. ಹಾ ಕೊಡಿ 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 ಕೊಡಿ. ನೋಡಿ ಸರ್, ಇದರಲ್ಲಿ ಮದರ್ ಬೋರ್ಡ್ ಹೋಗಿದೆ, ಬ್ಯಾಟ್ರಿ ಹೋಗಿದೆ, ಎಲ್ಲ ಹೋಗಿದೆ. ಎಲ್ಲ ಟೋಟಲ್ ಸೇರಿ 2500 ರೂಪಾಯಿ ಆಗುತ್ತೆ. ಮೇಡಮ್, ನಾನು ಬಂದಿದ್ದು ಟೆಂಪರ್ ಗ್ಲಾಸ್ ಹಾಕ್ಸೋಕೆ. மூதேவி, உன் தங்கச்சி எங்க? இப்ப என்ன சொன்னீங்க? மூணா தள்ளிக்கோ, தேவினா பொண்ணு, அதான் மூதேவி அப்படின்னு சொன்னேன். இங்கிலீஷையும் தமிழையும் சேர்த்து சொன்னேன். உன் தங்கச்சி எங்க? என் தங்கச்சி அந்த ரூம்ல இருக்கா. அப்புறம் இந்த இங்கிலீஷ்ல பேசுற வேலையெல்லாம் வச்சுக்காதீங்க, தமிழ்லயே பேசுங்க. அக்கா, என்னடி ஆச்சு? ஏன் அழுகுற? மாமா நாளை காலை நம்ம 2 பேரும் ஓடி போவோமான்னு கேக்குறாருக்கா. உங்களுக்கு எவ்வளவு தைரியம் இருந்தா என் தங்கச்சியை பார்த்து ஓடி போவோமான்னு கேட்டிருப்பீங்க. ஏய், நீ தானடி சொன்ன உடம்பு வெயிட்டா இருக்குது, டெய்லி காலையில ஜாகிங் போங்கன்னு. அவளும் வெயிட்டா தானே இருக்கா, அப்புறம் நீ தானே சொன்ன தமிழ்லயே பேசுங்கன்னு. அதனாலதான் தமிழ்லயே கேட்டேன், ஜாகிங் போலாமான்றத ஓடி போலாமான்னு. இதனால தப்பு இருக்கு. शाबाश बेटा.
ಸರ್ ಯೂಸ್ ಮಾಡಿರೋ ಶೂ ಎಲ್ಲ ರಿಟರ್ನ್ ತಗೊಳಕ್ಕಾಗಲ್ಲ ಸರ್. ನೋಡಮ್ಮ, 2 ಸಲ ಹಾಕೊಂಡಿರೋದು ವಾಪಸ್ ತಗೊಳಲ್ಲ ಅಂತವ್ರೆ. ಒಂದ್ಸಲ ಹಾಕಿದ್ರೆ ಹೆಂಗಪ್ಪ ಗೊತ್ತಾಯ್ತದೆ? ಅದಕ್ಕೆ 2 ಸಲ ಹಾಕಿರೋದು. ಒಂದ್ಸತಿ ನಮ್ಮ ಅಕ್ಕನ ಮದ್ವೆಗೆ, ಇನ್ನೊಂದ್ಸತಿ ನಮ್ಮ ಅಣ್ಣನ ರಿಸೆಪ್ಷನ್ಗೆ. ಲವ್ 10,000 ನನಗೆ ಗೆಲ್ಲೋದು. ನಂದು 10,000. ಲವ್ ತಗೊಳ, ನಾನೊಂದು ಗೋಲ್ಡ್ ರಿಂಗು. ನಂದೊಂದು ರಿಂಗು ತಗೊಳ, ನಂದು 3 ರಿಂಗು, 1.5 ಲಕ್ಷ ಮೊಬೈಲ್. ತಗೊಳ್ಳೋ, ನಂದು ಕಡ್ಗ. ಅಯ್ಯೋ ಲವ್, ನಾನು ಹೆಂಡ್ತಿನ ಇಡ್ತೀನಿ ಕಣೋ, ಯಾಕಂದ್ರೆ ಗೆಲ್ಲೋದೆ ನಾನು ಕಿಂಗ್. ಇನ್ಮೇಲೆ ನನ್ನ ಹೆಂಡ್ತಿ ನಿನ್ಗೆ ಕಣೋ. ಅಣ್ಣ ನಿಮ್ ಹೆಂಡತಿನ ಅವನ ಹತ್ರ ಬಿಟ್ಟು ಹೋಗ್ತಿದ್ರಲ್ಲ, ನಿಮ್ಗೆ ಏನ್ ಬೇಜಾರಾಗ್ತಿಲ್ವಾ? ಲೋ, ಅವಳು ಅವನ ಹೆಂಡ್ತಿನೇ ಕಣೋ. ಲಾಸ್ಟ್ ಟೈಮ್ ಸೋತಾಗ ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದ. ಅಮ್ಮ, ನಾನೇನೋ ಅರೇಂಜ್ ಮ್ಯಾರೇಜ್ ಆದ್ರೆ ನನ್ ಮಕ್ಳು ಏನ್ ಅನ್ಕೊಳಲ್ಲ, ನಮ್ಮ ಅಮ್ಮನ ಕೈಲಿ ಒಂದು ಹುಡುಗನ್ ಪಟ್ಟಾಯಿಸ್ಕೊಳಕ್ ಆಗಲ್ಲ ಅನ್ಕೊಳಲ್ವಾ? ತಾಯತ ಕಟ್ಟಿದರೆ ದೆವ್ವ ಓಡಿ ಹೋಗುತ್ತದೆ. ತಾಳಿ ಕಟ್ಟಿದರೆ ದೆವ್ವ ಓಡಿ ಬರುತ್ತದೆ. ನಾ ಹೇಳಕತ್ತಿಲ್ಲ, ಹಂಗ ಪೇಪರ್ದಾಗ ಬಂದೈತಿ. ಲೇ, ನನ್ನ ಮಗ ಬರ್ತಾವನೆ, ಏನೇ ಕೇಳಿ ಏನು ಉತ್ತರ ಕೊಡ್ಬೇಡ, ಆರಾಮಾಗಿ ಸೈಲೆಂಟ್ ಆಗಿರು. ನೀವೆಷ್ಟು ಜನ ಅಂತ ಮಂದಿರೋದು? 3 ಜನ. ಇನ್ನೊಬ್ಬ ಇದ್ದಿದ್ರೆ ನಾನು ಶಟ ಕಿತ್ಕೊಂತಿದ್ದ. ನನ್ನ ಮಗನೇ, ನಿನ್ಗೆ ಹೇಳ್ದೆ ತಾನೆ ಫಸ್ಟೇ, ಅವನೇನಾದ್ರೂ ಕೇಳಿದ್ರೆ ಹೇಳ್ಬೇಡ ಅಂತ. ಲೌಡಕ್ಕೆ ಬಲ್ ನಿಂಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಎಷ್ಟು ಕೊಡ್ದಿ? 30 ಸರ್. 30ಗೆ ಹಿಂಗ ಆಡ್ತಿ ಮಗನ? ಹಿಂಗ ಅಲ್ಲಾಡ್ಕೊಂತ ಮನೆಗೆ ಹೋದಿ ಅಂದ್ರೆ ಮೆಟ್ಟಲ್ ಹೊಡಿತಾರ ನಿಂಗ. ಸ್ಟೇಬಲ್ ಇರ್ಬೇಕು, ಎಷ್ಟು ಕುಡಿದ್ರು ಸ್ಟೇಬಲ್ ಇರ್ಬೇಕು. ನಾನು 10-15 ಬಾಟ್ಲ್ ಮೂಗಾಗ ಕಿವಿಯಾಗೆಲ್ಲ ತುರ್ಕೊಂಡು ಕುಡಿತಿದ್ದೆ, ಆದ್ರೂ ಸ್ಟೇಬಲ್ ಇರ್ತಿದ್ದೆ. ಇಷ್ಟಕ್ಕೆ ಹಿಂಗ್ ಮಾಡ್ತಾನ ಮಂಗನ ಮಗ. ಪ್ರಾಕ್ಟೀಸ್ ಮಾಡೋದು, ಸ್ಟೇಬಲ್ ನಿಲ್ಲೋದು. ಪ್ರಾಕ್ಟೀಸ್ ಮಾಡ, ನಾ ಬರ್ತೇನೆ. ಪ್ರಾಕ್ಟೀಸ್ ಮಾಡ್ತೀರ. பஸ்ஸுக்கு பின்னாடியே ஓடுனா 10 ரூபா சேவ் பண்ணலாம். ஆட்டோல ஏறாம ஆட்டோக்கு பின்னாடியே ஓடுனா 50 ரூபா சேவ் பண்ணலாம். ஆனா பொண்ணுங்க பின்னாடி ஓடுனா தாடி கூட சேவ் பண்ண முடியாது. ನೀನು ಮೊದಲು ನೀವು ಊಟ ಮಾಡಿ, ಉಳಿದರೆ ಸತಿಯಾಗಿ ನಾನು ಅದನ್ನು ಸ್ವೀಕರಿಸುತ್ತೇನೆ ಸ್ವಾಮಿ. ನಾ ಉಳಿದ್ರಣ ಏನು ಊಟ ಉಳಿದ್ರಣ? ಊಟ ಉಳಿದ್ರೆ ಸ್ವಾಮಿ. ബ്രോ, ഈ ഗുളിക ഉണ്ടാ? ഉണ്ടല്ലോ, അന്നങ്ങ് എടുത്തോ. ഈ ഗുളിക വേറെ ആണല്ലോ. ഈ ഗുളിക ഒന്ന് തന്നെ, കമ്പനി മാത്രം വേറെ. ഓ, ഓക്കെ. എത്രയായി? 50. ഇന്നാ ഇതെന്ത് നോട്ട്? നോട്ട് സെയിം തന്നെ, കൺട്രി മാത്രം വേറെ. ಇಲ್ಲ, ಬೀಗ ಬೀಗ ತಸ್ಕೊಬರಕ್ಕೆ ಹೋಗ್ತಿದೀವಿ. ಕಳ್ಳ ಹೆಂಗ್ ಹೋಯ್ತಾನೆ? ಬಾಗ್ಲೆ ನಮ್ಮ ಹತ್ರ ಐತಲ್ಲ, ಎಂತ ದೊಡ್ಡ ತಿಕ್ಕಲು ಹುಡುಕ್ ನನ್ನ ಮಕ್ಳು. மேடம், மத்தவங்க எல்லாம் உங்களுக்கு பயந்து ஓடி வந்து பாத்திருக்கேன். நீங்க யாருக்கு மேடம் பயந்து ஓடி வரீங்க? அதை ஏன்பா கேக்குற? முன்னெல்லாம் துரத்தி காசு கடன் கேட்டுட்டு இருந்தானுங்க, இப்ப துரத்தி காடு வேணுமான்னு கேக்குறானுங்க. கார்டா?
ஆமாப்பா, முன்னெல்லாம் நேர்ல பார்த்து பேசி கெஞ்சி குத்தாடி காசு கேட்பானுங்க. இப்போ சிம்பிள் பே, லேசி பே, அந்த பே, இந்த பேன்னு எக்கச்சக்க பே வந்துச்சுன்னு போயிட்டானுங்க. நான் காசை வச்சுக்கிட்டு என்ன பண்றதுன்னு தெரியாம கொண்டு போய் பேங்க்ல போட்டேன். பேங்க்ல இருக்கவன் எனக்கு போன் பண்ணி எங்க பேங்க்ல டாக்ஸ் கம்மியா இருக்கு, நீங்க அதை வாங்கிக்கிறீங்களா இதை வாங்கிக்கிறீங்களா, லோனு லொட்டு லொசுக்குன்னு டார்ச்சர் பண்றாங்கப்பா. முடியல. இப்போ நேர்லயே வந்துட்டானுங்க. மேடம், எனக்கு ஒரு உதவி. என்னப்பா, காசு ஏதாவது வேணுமா? ஐ எம் ஃப்ரம் BDBI பேங்க். உங்ககிட்ட இருக்கிற சொத்து மதிப்புக்கு ஹோம் லோன் கண்டிப்பா கிடைக்கும் மேடம். அந்த ப்ராசஸ் பத்தி எல்லாம் சொல்றேன். ಏನ ಜಿರ್ಲೆ ಎಷ್ಟು ಉದ್ದ ಇದೆಯಾ? ನಾನು ಎಷ್ಟು ಉದ್ದ ಇದ್ದೀನಿ? ನೀನು ಬಾಯಿಗೆ ನಾನು ಎಕ್ಕಡ ತುರುಕುರೆ ಇಷ್ಟು ಉದ್ದ ಜಿರ್ಲೆಗೆ ಎದುರ್ಕತಾ ಇದೀಯಾ? ಇಷ್ಟು ಉದ್ದ ಗಂಡಸ್ಕಾಕೆ ಎದುರ್ಕೊಳ್ಳಲ್ಲ ನೀನು. ರೋಲ್ ಕ್ಯಾಮ್ರಾ ಆಕ್ಷನ್. ಸ್ವಲ್ಪ ಲೆಫ್ಟ್ ಬಾರೆ. ರೀ, ಬ್ಲಡ್ ಡೊನೇಟ್ ಮಾಡಕ್ ಹೋಗಿದ್ರಲ್ಲ, ಏನಾತ? ಎಷ್ಟ್ ಜಲ್ದಿ ಬಂದ್ಬಿಟ್ರಿ? ಇಲ್ಲ, ಅವ್ರು ತಗೊಳಿಲ್ಲ, ವಾಪಸ್ ಕಳಿಸಿದ್ರು. ಯಾಕ? ಮದುವೆ ಆಗತ್ತಾನ ಅಂತ ಕೇಳಿದ್ರೆ ಹ್ಞೂ ಅಂತಂದೆ, ಹೊಳೆ ಕಳಿಸ್ಬಿಟ್ರು. ಮದ್ವಿಗೆ ಅದಕ್ಕೆ ಏನ್ ಸಂಬಂಧ? ನಿಮ್ ಹೆಂಡತಿನ ಎಲ್ಲ ನಿಮ್ ರಕ್ತ ಹೀರಿರ್ತಾಳ, ಕೊಡಾಕ್ ನಿಮ್ ಕಡೆಯಲ್ಲಿ ಇರ್ತೈತಿ, ಓರಿ ಅಂತಂದ್ರೆ. ಸರ್, ನೀವ್ ಈ ಜನ್ಮದಾಗ ಗಣಸಾಗಿದ್ರೆ ಏನ್ ಮಾಡ್ತಿದ್ರಿ? ನೋಡ್ರಿ, ನಾ ಈ ಜನ್ಮದಾಗ ಗಣಸಾಗಿದ್ರ ನಾನ್ ಸತ್ತೋಯ್ತೀನಿ ಕಣಣ್ಣ. ಹೇಳ್ರಿ ಸರ್. ಡುಮ್ಮಿ ನೀರ್ ಕೊಡೆ. ನಿನ್ನ ಮದ್ವೆ ಆದಾಗ ಹೆಂಗಿದ್ದೆಲ್ಲ ಈಗ್ಲೂ ಹಂಗೆ ಇದೆಯಾ ನೋಡು. ಅವಾಗ್ಲೂ ಊಟ ಕೂತಾಗ ನೀರ್ ಕೊಡ್ತಿರ್ಲಿಲ್ಲ, ಈಗ್ಲೂ ಊಟ ಕೂತಾಗ ನೀರ್ ಕೊಡ್ತಾ ಇಲ್ಲ ಅಂತ ಅನ್ನಕ್ ಬಂದೆ. ನಿನ್ನೆ ಒಂದ್ ಹುಡುಗಿ ಗರ್ಲ್ ಫ್ರೆಂಡ್ ಆಗ್ಯಾಳ. ಇವತ್ ತಾಲಿ ಹಾಕಿ 1,000 ರೂಪಾಯಿ ಬೇಕಂತ. ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು. ನಿನ್ನೆ ಒಂದ್ ಹುಡುಗಿ ಗರ್ಲ್ ಫ್ರೆಂಡ್ ಆಗ್ಯಾಳ. ಇವತ್ ತಾಲಿ ಹಾಕಿ 1,000 ರೂಪಾಯಿ ಬೇಕಂತ. ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು. ಹಲೋ ಸರ, ಬಾರ್ ಮ್ಯಾನೇಜರ್ ಏನ್ರಿ? ಹೌದಪ್ಪ. ಸರ, ಬಾರ್ ಬಾಗಿಲು ಯಾವಾಗ ತೆಗಿತೀರಿ ಸರ? ತಮ್ಮ ಈಗೇನ ಮುಂಜಾನೆ 6 ಆಗತ್ತದು. ಈಡ್ ಮುಂಜಾನೆ ಯಾರು ತೆಗಿತಾರ? 9ಕ್ಕೆ ಬಾ ಹೋಗ್. ಸರ, ಹೋಲಕ್ಕ ನಾ ಬಾರ್ ಹೊರಗಿಲ್ರಿ ಸರ, ಬಾರ್ ಒಳಗೆ ಇದ್ದೀನಿ. ನಾ ಒಳಗೆ ಇದ್ದೀನ್ರಿ. ರಾತ್ರಿ ಬಾರ್ ಬಂದ್ ಮಾಡ್ಕೊಂಡು ಕೀಲಿ ಹಾಕೊಂಡು ಹಂಗೆ ಹೋಗಿರಿ ನೀವು. ಆಯ್ತು, ಬಂತಡಿ. ಜಲ್ದಿ ಬರ್ರಿ ಸರ್, ಜಲ್ದಿ ಬರ್ರಿ. ಹೊಸ ಸಾಯಂಕಾಲ ಬರ್ರಿ. ಎಸ್ ಬ್ರೋ. ನನ್ಗೂ ಗಾಡಿ ಓಡಿಸೋದು ಹೇಳ್ಕೊಡೋ. ನೀನ್ ಓಡಿಸ್ತೀಯಾ? ಸ್ಟಾರ್ಟ್ ಮಾಡು. ಕ್ಲಚ್ ಇಡಿ, ಗೇರ್ ಹಾಕು, ಕ್ಲಚ್ ಬಿಟ್ಟು ನಿಧಾನಕ್ಕೆ ನಡಿ. ಸಾಕಷ್ಟು ನಿಧಾನಕ್ಕೆ. 30, 50, 60, 70. 300 ಆಯ್ತು. 200 ಮಾಡ್ಕೊಳ್ಳಿ. ಇಲ್ಲ ಮೇಡಮ್, 300. ಪ್ಲೀಸ್ 250 ಮಾಡ್ಕೊಳ್ಳಿ. ಇಲ್ಲ ಮೇಡಮ್, 300 ಅಷ್ಟೇ. ಯಾಕೆ ನೀವು ನಂಗೆ 1 ರೂಪಾಯಿ ಕಡಿಮೆ ಮಾಡ್ಕೋತಾ ಇಲ್ಲ? ಯಾಕಂದ್ರೆ ಇಲ್ಲಿ ನೋಡಿ. ತಗೊಳ್ಳಿ. ಓಕೆ. ನೋಡ್ಕೊಂಬರಲ್ಲೇ ಗುಗ್ಗು, ನನ್ನ ಮಗನೇ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀಯಾ? ನನ್ನ ಮಗನೇ ನನಗೆ ಮಾತಾಡ್ತೀಯಾ? ಮನೇಲಿ ಹೇಳ್ಬಿಟ್ಟು ಬಂದಿಲ್ಲ ಅನ್ಸುತ್ತೆ ನೀನು. ನಿನಗೇನಾಗುತ್ತೆ ಇವತ್ತು ನಾನು ಜವಾಬ್ದಾರಿ ಅಲ್ಲ, ನಿನಗೆ ಇಕ್ತೀನಿ ನನ್ನ ಮಗನೇ, ನಿನಗೆ ಇಕ್ತೀನಿ. அண்ணா, இந்த SBI ATM பக்கத்துல இருக்க பஸ் ஸ்டாப் போகணும். பக்கத்துல தானே, வாங்க போலாம். எவ்வளோ ஆகும்? 100 ரூபா கொடுமா. சரி, ஜிபே நம்பர் சொல்லுங்க, சென்ட் பண்ணிடுறேன். அட மேடம், அதெல்லாம் என்கிட்ட இல்ல, காசாவே கொடுங்க. ஓ, கேஷா? என்கிட்ட இருக்குந்தாங்க. ஐயோ, 200 ரூபாவா? என்ன மேடம், 200 ரூபா கொடுத்தா எப்படி? ஃபர்ஸ்ட் போனி நீங்க தான். நான் சேஞ்சுக்கு என்ன பண்ணுவேன்? குடிங்க, போய் சில்லறை மாத்தினவங்க. வெயிட் பண்ணுங்க, நான் போய் சேஞ்ச் மாத்திட்டு வரேன்.
தாத்தா உங்ககிட்ட 200 ரூபாய் சில்லறை இருக்கா? நானே சருகு அடிமா காசு இல்லாம நீ ஏமா அங்க போய் கேளுமா. ஹலோ, உங்ககிட்ட 200 ரூபாய் சேஞ்ச் இருக்கா? என்கிட்ட இல்லம்மா, அங்க போய் கேளுமா போமா. அண்ணா 200 ரூபாய் சேஞ்ச் இருக்கா? அம்மா இவ்வளவு துளு வண்டியாம்மா, பக்கத்துல இருக்குப்பாம்மா ஏடிஎம். என்னங்க நீங்க கேட்ட 100 ரூபாய்? பரவாயில்லையே, சில்லறை இல்லைன்னா மாத்தின்னு வந்துட்டீங்களே. ஆமா, எவ்வளவு நேரம் ஆகுது? எங்க போய் சில்லறை மாத்தின்னு வந்தீங்க? அந்த பஸ் ஸ்டாப் பக்கத்துல இருக்க அந்த ஏடிஎம்ல. ஏடிஎம்? அரே மேடம், நீ அங்கதானே ஆட்டோல போனன்னு சொன்ன. ஆமால. சரி வா, ஏறு போலாம். No, 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 no. Hey प्रभु. ಮೇಡಮ್ ಏನಿಷ್ಟು ಅರ್ಜೆಂಟ್ ಅಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆಯಂತೆ. ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದಲ್ವಾ? ಟೈಮ್ ಇಲ್ಲ, ಹೋಗಯ್ಯ ಮುಚ್ಕೊಂಡ. ஓகே போயிட்டா. சரி ஓகே, பாய் பேபி. பாய். காசு இருந்தா போட்டு பாப்பா. ஓ அச்சோ. இந்த தாத்தா வச்சுக்கோ இந்த காசை. தெய்வமே, உன்னை கடவுள் நல்லா பாத்துக்காராக்கா. போலாமா? பாத்தியா, அவன் புருஷன் எவ்வளவு உண்மையா இருக்கிறான். ஆனா இந்த பொண்ணு என்னடானா வேற ஒருத்த கூட சிக்கின்னு இருக்குது. இரு, உன் புருஷன் மட்டும் பாய் ஃப்ரெண்டு கூட சிக்கினுக்கிறேன்னு சொல்றேன் நான். தம்பி ஒரு நிமிஷம் இங்க வாங்க. சொல்லு தாத்தா. தம்பி, உன் பொண்டாட்டி துரோகம் பண்றா. நீ வேலைக்கு போயிட்டுதான் அவன் என்னடானா வேற ஒருத்தன் கூட போயின்னுக்கிறான். அச்சோ, இவருக்கு தெரிஞ்சிச்சா? தாத்தா நான் அவனை சொல்றேன், தப்பா நினைச்சுக்காத. அவன் தான் ஹஸ்பண்டு, நான் தான் பாய் ஃப்ரெண்டு. யார்கிட்டயும் சொல்லாதண்ணா. Hello. ಯಾಕಪ್ಪ ಅಮ್ಮ ಬರೋಣ ಚಸ್ಮಾ ಹಾಕ್ಯಂಡಿ? ಇಲ್ಲಮ್ಮ, ಗ್ರಾಣನ್ನ ಬರೀ ಕಂಡಿಲ್ಲ ನೋಡಬಾರ್ದು ಅಂತ ಹೇಳ್ಯಾರಲ್ಲಮ್ಮ. ಯಾಕೆ ಹೊಡಲ್ಲ ನಮ್ಮ ತಂಗಿ ಅಂತಂದ ಅಣ್ಣ ಹಂಗಲ್ಲೋ, ಅದು ನಡೆದಿದ್ದ ಬೇರೆ, ನೀ ತಿಳ್ಕೊಂಡಂಗೆ ಏನೂ ಇಲ್ಲ, ಆಕೆ ಕೇಳಿದ್ದ ಬೇರೆ ಅನ್ನೋದು. ಅಲ್ಲೋ ಮರ, ನನ್ನ ಡೈಲಾಗು ನೀನ ಅಂತಿಲ್ಲ, ನಾನು ಮಾತಾಡ್ಕೊಡ್ತಿಲ್ಲ ಸ್ವಲ್ಪ. ಇನ್ನ ಕೇಳ ಹೇಳ್ತೀನಿ. ನಮ್ ತಂಗಿ ಯಾಕೆ ಬರ್ದಿಲ್ಲ ಅಂತ ನಾ ಜೋರ್ಲೆ ಕೇಳಿದ್ರ ನೀ ಹೇಳುದು ನಿಮ್ ತಂಗಿ ಕೇಳ. ನಮ್ ತಂಗಿ ಕೇಳಿದ್ರ ಆಕೆ ಹೇಳುದು ಒಂದ, ಇಲ್ಲಣ್ಣ ನಿಮ್ ತಂಗಿ ಓಡ್ ಹೋಗಿಬಿಟ್ಲು, ನಿನಗೆ ಯಾರು ಲಗ್ನ ಹಾಕರ, ನಿಮ್ ಅಣ್ಣಗೆ ಯಾರು ಕನ್ಯಾ ಕೊಡ್ತಾರ, ನಿಮ್ಮ ಮುಂದಲ ಬಾಳೆ ಹೆಂಗ, ನಿಮ್ ಜೀವನ ಹಿಂಗ ಆತಲ್ಲ ಅಂತ ಹೊಳ್ಳ ಮಳ್ಳ ಅಂದನ. ತಡ್ಕೊಳಕಾಗ್ಲಿಲ್ಲ, ಸರಕಿ ಹೊಡಿ ಹೊಳ್ಬಿಟ್ಟೇನ. ಹೌದಿಲ್ಲ? ಚೌಕ ನಾ ಕಲ್ತ ಸಾಲ್ಯಾಗ ನೀ ಕಲ್ತಿ, ಈ ಮನಸ್ಸಿನ ಮಾತು ಕದ್ ಕೇಳೋದಾಗ ಕಲ್ಸೇ ನೋಡಪ್ಪ ಮಾಸ್ತರ್ ನನಗ. ಅಂದ್ರ ಚೌಕ್ ಅಂದಂಗ ನೀ ಅಂದೇನು ಸತ್ಯವಾಗ? ಏನವ್ವ ಸತ್ಯವ, ಹಿಂಗ ಅಂದಿದ್ ಕಬ್ಬಾಡ್ದೇನ? ಸರ್ ಇಲ್ಲಿ ಬಾರ್ ಎಲ್ಲ ಐತೆ? ಬಾರ ನಡೀರಣ, ನಾನು ತೋರಿಸ್ತೀನಿ. ಏಯ್, ಯಾವ ತಿಂಗಳು ನಡೀತಾ ಇರೋದು? 9ನೇ ತಿಂಗಳು. ಹೌದಾ? ಎಲ್ಲಿ ಓಡಾಡಕೋಬೇಡ, ಸ್ಟೆಪ್ಸ್ ಹತ್ತಬೇಡ, ವೆಯ್ಟ್ ಜಾಸ್ತಿ ಎತ್ತಕೋಬೇಡ. 9ನೇ ತಿಂಗಳಲ್ವಾ? ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ಜನಗಣತಿ ಮಾಡಕ್ ಬಂದೇನ್ರಿ. ನಿಮ್ಮ ಕುಟುಂಬದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಮೇಡಮ್ ನಿಮ್ ಹೆಸರೇನ್ರಿ? ಸಾಧನಾ ಸ್ವರ್ಗೇವಿ. ಮೇಡಮ್ ನೀವೆಲ್ ಸ್ವರ್ಗೇರೆ ದಪ್ಪದಿರ್ಲ?
ಸೊರಗೇವಿ ಅಂದ್ರೆ ನಮ್ಮ ಅಡ್ಡ ಹೆಸರು. ಸುಮ್ನೆ ಬರ್ಕೋ. ಹಂಗನ್ರಿ ಅದ ಸಾಧನ ಸೊರಗೇವಿ. ಮೇಡಮ್ ನಿಮ್ಮ ವಯಸ್ಸು ಎಷ್ಟ್ರಿ? ಜಸ್ಟ್ 19 ಅಪ್ಪ. ಅದ್ರ ನೋಡಕ್ ಹಂಗ ಅನ್ಸೋದಿಲ್ಲಲ್ರಿ? ಮೇಡಮ್ ನಿಮ್ಗ ಮದ್ವೆ ಆಗೈತ್ರಿ? ಮದುವೆ ಆಗಿ 1 ವರ್ಷ ಆತಪ್ಪ. ಹೌದ್ರಿ, ಚಲೋ ಮಾಡ್ರಿ ನೋಡ್ರಿ. ಅಂದಂಗ ನಿಮ್ ಯಜಮಾನ್ರ ಹೆಸರು? ಯಜಮಾನ್ ಹೆಸರು ಹಂಗ ಹೆಂಗ್ ಹೇಳೋದು? ಒಡಪ ಹಾಕಿ ಹೇಳಿ. ಹಾ ಹೇಳ್ರಿ ಮೇಡಮ್. ಬೆಕ್ ಬಂತು ಉಷಾ, ನನ್ ಗಂಡನ ಹೆಸರು ಬಶ. ಓ ಬಾರಿ ಐತ್ ನೋಡ್ರಿ ಮೇಡಮ್ ಇದು. ಬೆಕ್ ಬಂತು ಬಶ. ಏನಂದ್ರಿ? ಬಶ ಅಂತಂದ್ರಲ್ರಿ ನೀವ? ನನ್ ಗಂಡನ ಹೆಸರು ಬಿಜಿ ಬಸಪ್ಪ. ಓ ಹಂಗನ್ರಿ, ಸಾರಿ ರೀ ಮೇಡಮ್. ಬಿಜಿ ಬಸಪ್ಪ ಹಂಗಲ್ರಿ ಅಪ್ಪ, ಬಿಜಿ ಬಸಪ್ಪ. ಓ ಹಂಗನ್ರಿ ಇದ. ನಾ ಎಲ್ಲಿ ಅವ್ರ ಬಿಜಿ ಬಸಪ್ಪ ಅಂತಂದ್ರ ಬಿಜಿ ಇರ್ತಾರ ತಿಳ್ಕೊಂಡಿನ ಬಾಳ. ಬಿಜಿ ಬಸಪ್ಪ. ಮೇಡಮ್ ನಿಮ್ ಯಜಮಾನ್ರ ವಯಸ್ಸು ಎಷ್ಟ್ರಿ? ಈಗಾಗ್ಲೇ ಮುದುಕಾಗ್ಯಾನಪ್ಪ, 30 ವರ್ಷ ಅವ್ರಿಗೆ. ಮೇಡಮ್ ಏನ್ರಿ ಈಗ ಜೀವನ ನೋಡು ಟೈಮ್ ಅವ್ರಿಗೆ ಪಾಪ ಮುದುಕಾಗ್ಯಾರ ಅಂತಿರಲ್ಲ. 30. ಮೇಡಮ್ ಮಕ್ಳ ಎಷ್ಟ್ ಮಂದ್ರಿ? ಒಬ್ಬ ಮಗ ಇದಾನ, ಬಾಳ್ ಕಾಡ್ತಾನ. ಅಯ್ಯೋ ನಮ್ಮ ಮನ್ಯಾಗು ದಿನ ಇದ ಕಿರಿಕಿರಿ ಅದೆಲ್ಲ ಇರುವ ಕೆಟ್ಟ ಕಿಡಿ ಕಿಟಿ 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 ಕಾಡ್ತಾವ್ರಿ ಮನ್ಯಾಗ. ಮುಂಜಾನಿಂದ ಸಂಚನಕ ತಲಿ ಚಿಟ್ಟ ಹಿಡ್ದೋಗ್ಬಿಡ್ತೈತಿ ನಮ್ದು ಅವ್ರನ್ನ ಸಂಭಾಷಣೆ. ಅದಕ್ಕ ನಾವ್ ಅವನ ಹೆಸರು ಕಾಡಪ್ಪ ಅಂತ ಇಟ್ಟ. ಬಾರಿ ಐತ್ ನೋಡ್ರಿ ಮೇಡಮ್ ಹೆಸರಿದ್ ಕಾಡಪ್ಪ. ಅಂದಂಗ ಕಾಡಪ್ಪಗ ವಯಸ್ಸು ಎಷ್ಟ್ರಿ? 14 ವರ್ಷ ಅಪ್ಪ. ಅಲ್ರಿ ಮೇಡಮ್ ನಿಮ್ ಮದುವೆ ಆಗಿ 1 ವರ್ಷ ಆತಂತ ಹೇಳ್ತೀರಿ, ನಿಮ್ಮ ಮಗ 14 ವರ್ಷ ಅಂತೀರಿ, ಅದ್ ಹೆಂಗ್ರಿ ಮೇಡಮ್? ಅವ್ನ್ ಹುಟ್ಟಿದಾಗ 13 ವರ್ಷ ಇತ್ತಪ್ಪ. ಇದೇನ್ ಡೈರೆಕ್ಟ್ ಪಾರ್ಸಲ್ ಮಾಡ್ಸ್ಕೊಂಡಿದ್ರೇನ್ರಿ? ಅದೆಲ್ಲ ನಿನ್ಗೆ ಎದಕ್ ಬೇಕು? ಸುಮ್ನೆ ಬರ್ಕೋ. ಆತ್ರಿ ಮೇಡಮ್. 14. ಹಾ ಮೇಡಮ್ ಮನ್ಯಾಗ ಮತ್ತೆ ಯಾರ್ದಾರ್ರಿ ಮೇಡಮ್? ಮತ್ತೆ ಯಾರು ಇಲ್ಲ, ನಾವಿಬ್ರು ನಮಗೊಬ್ಬ ಅಷ್ಟ. ಚಲೋ, ಚಿಕ್ಕ ಸಂಸಾರ ಚೊಕ್ಕ ಸಂಸಾರ. ಆತ್ರಿ ಮೇಡಮ್. ಆತಲ್ಲ, ಬರ್ತೇನ್ರಿ ನಾ. ಸರಿ. ಈ ಹೆಣ್ಮಕ್ಳು ಗಂಡನ್ 30 ವಯಸ್ಸಿಗೆ ಮುದುಕನ್ ಮಾಡಿಬಿಡ್ತಾರ. ಮಕ್ಳು ಹುಟ್ಟುಕೊಡೋದು ದೊಡ್ಡನ ಆಗ್ಬಿಟ್ಟಿರ್ತಾವ. ಆದ್ರೆ ಅವ್ರ ವಯಸ್ಸು ಮಾತ್ರ 18, 19 ದಾಟಿ ಮುಂದೆ ಹೋಗುದಿಲ್ಲ. ಏನಪ್ಪಾ ನಿನ್ನ ಲೀಲೆ. ಪಾಸ್ ಪಾಸ್. ಟ್ರೈ ಮಾಡ್ತೀನಿ ಮ್ಯಾಮ್. Idiot. I said pass the paper. Pass. 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 ಥ್ಯಾಂಕ್ ಯು ಮ್ಯಾಮ್. Students, question paper ಮೇಲೆ ಯಾರು ಏನು ಬರಿಬಾರ್ದು. ಆನ್ಸರ್ ಪೇಪರ್ ಮೇಲೆ ನಾನು ಏನು ಬರೆಯಲ್ಲ, ಇನ್ ಕ್ವಶನ್ ಪೇಪರ್ ಮೇಲೆ ಏನ್ ಬರೀಲಿ? ಅಯ್ಯೋ. ಅರೆ ಇಸ್ಕಿ ಯೂನಿವರ್ಸಿಟಿ ನಮ್ದುಗೆ ಅರ್ಥ ಆಗಿ ಆಗ್ತಿರೋ ಕ್ವಶನ್ಗೆ ಕೊಟ್ಟಿದ್ದೀರಲ್ಲ, ನಿಮ್ದುಗೆ ಅರ್ಥ ಆಗಿ ಆಗ್ತಿರೋ ಆನ್ಸರ್ಗೆ ಬರ್ತೀನಿ, ಅವಾಗ ಗೊತ್ತಾಗುತ್ತೆ. ಮೇಡಮ್ ನಂದೇನ್ ನೋಡ್ತೀರಾ? ಅಲ್ಲಿ ನೋಡಿ, ಚೀಟಿಂಗ್ ಚೀಟಿಂಗ್. ಹಾಕೊಟ್ಟೆ. ಕಾಪಿ ಮಾಡ್ತಿದ್ಯಾ? ನೋ ಮೇಡಮ್, ಓನ್ ಹ್ಯಾಂಡ್ ರೈಟಿಂಗ್ ಮೇಡಮ್. Give it to me. ಮೇಡಮ್ ಐ ಆಮ್ ರೀಡಿಂಗ್ ಲೈಟ್ ವೆಲ್ ಮೇಡಮ್. Hey you, give that to me. What is this? Answer same to same ಇದೆ. ಕ್ವಶನ್ ಸೇಮ್ ಟು ಸೇಮ್ ಇರ್ಬೇಕಾದ್ರೆ ಆನ್ಸರು ಸೇಮ್ ಟು ಸೇಮ್ ಬರಿಬೇಕಲ್ಲ ಮ್ಯಾಮ್. Ouch. ಯೋಳಾಚಿ ಮ್ಯಾಮ್, ದಿಸ್ ಫೆಲೋ ಶೋಯಿಂಗ್ ಮೀ ಮೇಡಮ್. Hey, get out. ಸಾರಿ ಮೇಡಮ್. Get out. Hey you, what is it? என்ன ಮೇಡಮ್? ಕ್ಲಾಸ್ಗೆ ಯಾರಾದ್ರೂ ಆಲ್ಕೋಹಾಲ್ ತರ್ತಾರಾ? ನೀವೇ ಹೇಳಿದ್ರಲ್ಲ ಮೇಡಮ್, ಏನಂತ? ಎಕ್ಸಾಮ್ ಅಲ್ಲಿ 90 ತಗೋಬೇಕು ಅಂತ. Ouch. ಮೇಡಮ್ 130 ತಗೊಂಡು ಜಸ್ಟ್ ಪಾಸ್ ಆಗ್ಬಿಡ್ತೀನಿ. Get out. Hey, ಮೇಡಮ್ give it to me. ಮೇಡಮ್ ತೊಳಿ. I said paper. ಅಯ್ಯೋ ಎಣ್ಣೆ ಹೋಯ್ತು ಅನ್ಕೊಂಡ್ಬಿಟ್ಟೆ. ಚೇಂಡ್ರು ಕ್ಲಾಸ್ಗೆ ಎಣ್ಣೆ ತರ್ತೀನೇನ್ರು? ಮ್ಯಾಮ್ ನಾನು ಹೇಳ್ದೆ ಮ್ಯಾಮ್ ಇವನ್ಗೆ ಕ್ಯಾಂಟೀನ್ ಅಲ್ಲಿ ಕುಡಿಯೋಣ ಬಾರ್ದು ಅಂತ. ಈ ನನ್ ಮಗನೇ ಕೇಳಿಲ್ಲ ಮ್ಯಾಮ್. ಲವರ್ ಹೋದ್ರೆ ಲವರ್ ಸಿಗ್ತಾಳೆ, ಅದೇ ಲಿವರ್ ಹೋದ್ರೆ ಸಿಗಲ್ಲ. ಲೈಫ್ ಲಾಂಗ್ ಎಣ್ಣೆ ಕುಡಿಯಕ್ಕಾಗಲ್ವಾ? ಅಯ್ಯೋ ಬುಚ್ಚ ಬಾಯಿ ಪೋಳಿ. ಮೈ ಫ್ರೈಡೇ. ಮ್ಯಾಮ್, ದಿಸ್ ಸ್ಟುಪಿಡ್ ಸುಪ್ರೀತ್ ಎಕ್ಸಾಮ್ ಅಲ್ಲಿ ಸಾಂಗ್ ಬರ್ದ್ ಕೊಟ್ಟಿದ್ದಾನೆ. ಯಾವ ಸಾಂಗ್ ಬರ್ದೇಕಂದ? ಮೇಡಮ್ ಅಂತ್ಯ.
ಹಾಡು. ಮೇಡಮ್ ಇವತ್ ಸ್ವಲ್ಪ ಕಂಠ ಸರಿ ಇಲ್ಲ. ಪರವಾಗಿಲ್ಲ, ಹಾಡು ನನ್ನ ಗಾನಕೋಗಿಲೆ. ಅಂತೀಯ ಅಂತೀಯ ಸೀರೆ 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 ಉಟ್ರೆ ಕಣ್ ಬಿಟ್ಕೊಂಡ್ ನೋಡ್ತೀರಾ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಮ್ಗಳಿಗೆ. ಈ ಕೊರೋನಾ ಫಂಗಸ್ ಯಾರಿಗೂ ಬಂತು, ಫಸ್ಟ್ ಇವಳಿಗೆ ಬರ್ಬೇಕಾಗಿ. ಮತ್ತೆ ಅವ್ರು ತಗೊಂಡಿರೋ ಮಾರ್ಕ್ಸ್ 1, 3, 2.5. ಮ್ಯಾಮ್ ಡೌಟ್ಸ್ ಕೇಳಿದ್ರೆ ಕ್ಲಿಯರ್ ಮಾಡಲ್ಲ, ಇಲ್ಲ ನಾನು ರ್ಯಾಂಕ್ ಬರ್ತಾ ಇದೆ. ಮ್ಯಾಮ್ ಇವ್ರು ಕಾಲ್ ಮಾಡೋದು ಯಾವಾಗ ಗೊತ್ತಾ? ರಿಂಗ್ ಆಗ್ತೈತೆ. ಈ ತರ್ಲೆ ನನ್ನ ಮಕ್ಳು 2 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದಾರಲ್ಲ. ಹಲೋ ಏನ್ರೋ ಸರ್ ಒಂದೇ ಒಂದು ಡೌಟ್ ಇತ್ತು ಸರ್. ಲೇ ನಾಳೆ ಕಾಲೇಜಿಗೆ ಬಂದಾಗ ಹೇಳ್ತೀನಿ ಬಿಡ್ರೋ. ಸರ್ ಈ ಡೌಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ಸೈಕ್ ಆಗ್ಬಿಡ್ತೀನಿ ಸರ್. ಸರ್ ಪ್ಲೀಸ್ ಸರ್. ಏನೋ ಅಂತ ಸೈಕಾಗ ಡೌಟು. ಸರ್ ಡಾಕ್ಟರ್ ಈ ಸ್ಟೆಥೋಸ್ಕೋಪ್ ನ ಎದೆ ಮೇಲಿಟ್ಟಾಗ ಸೌಂಡ್ ಡಗ ಡಗ ಅನ್ನುತ್ತಾ ಇಲ್ಲ ಡಿಗ ಡಿಗ ಅನ್ನುತ್ತಾ ಸರ್? ತರ್ಲೆ ನನ್ನ ಮಕ್ಕಳನ್ನ ತಂದು ಇನ್ನೊಂದು ಡೌಟ್ ಪ್ಲೀಸ್ ಸರ್. ಇಟ್ಸ್ ಹ್ಯಾಪನ್ ಮ್ಯಾಮ್. ಅಣ್ಣ ತಗೊಳ್ಳೋ. ಯಾವಾಗ 100 ರೂಪಾಯಿ ಕೊಡ್ತಿದ್ರಿ, ಇವತ್ತು 50 ರೂಪಾಯಿ ಕೊಡ್ತಾ ಇದ್ದೀರಾ? ಅವಾಗ ಸಿಂಗಲ್ ಕಣ, ಇವಾಗ ಕಮಿಟೆಡ್. ಓ ನನ್ ದುಡ್ಡು ಶೋಕಿ ಮಾಡ್ತಾವಳ. ರೀ ಅಕಸ್ಮಾತ್ ಕಪ್ಪುಗಿರೋ ಹೆಂಡತಿ ಸಿಕ್ಬಿಟ್ಟಿದ್ರೆ ಏನ್ರಿ ಮಾಡ್ತಿದೆ? ಕಪ್ಗಿರೋ ಹೆಂಡತಿ ಸಿಕ್ಕಿದ್ರು ಅಷ್ಟೇ, ಬೆಳಗಿರೋ ಹೆಂಡತಿ ಸಿಕ್ಕಿದ್ರು ಅಷ್ಟೇ. ವಿಷನೇ ಅಲ್ವೇನೆ. ರೀ ಹಸ್ಬೆಂಡ್ಗೂ ಲವ್ವರ್ಗೂ ಏನ್ ವ್ಯತ್ಯಾಸ? ಜಗಳಾಡಿದ್ರೆ ಎಲ್ಲಿ ಮಾತ್ ಬಿಡ್ತಾಳೋ ಅಂತ ಎದುರ್ಕೊಳ್ಳೋನು ಲವ್ವರು.
ಮಾತಾಡಿದ್ರೆ ಎಲ್ಲಿ ಜಗಳ ಆಡ್ತಾಳೋ ಅಂತ ಹೆದರ್ಕೊಳ್ಳೋನು ಹಸ್ಬೆಂಡ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇವ್ರ ಅಪ್ಪಾಗ 70,000 ರೂಪಾಯಿ ಕೊಟ್ಟಾನ. ಬಡ್ಡಿ ಗಂಟ ಕೂಡಿ 3 ಲಕ್ಷ ರೂಪಾಯಿ ಐತೆ. 3 ಲಕ್ಷ ರೂಪಾಯಿ ಕೊಡ್ಬೇಕೀಕಿ ನನಗೆ. ನೀ ರೊಕ್ಕ ಯಾರಿಗೆ ಕೊಟ್ಟಿ? ಇವ್ರ ಅಪ್ಪಾಗ. ಮತ್ತೆ ಈಕಿನ್ಯಾಕ ಕೇಳಾತಿ? ಇವ್ರ ಅಪ್ಪ ಸತ್ತು ಹೋದ್ಲ, ಮತ್ತ ಈಕೆ ಕೊಡ್ಬೇಕು ನನಗೆ. ಅಕಸ್ಮಾತ್ ಈಗ ಮದ್ವಿ ಮಾಡ್ಕೊಂಡು ಹಾಳಂದ್ರ ಈಕಿ ಗಂಡು ಕೊಡ್ತಾನು. ಹಂಗಾರ ನನಗ ಕೇಳ. ಓಹೋ ಹಿಂಗಾತೇನೆ. ಮನ್ಯಾಗ ಗಂಡು ಮಕ್ಕಳು ಯಾರು ಇಲ್ಲ ಅಂತ ಹೇಳಿ ಸೂಕ್ಷ್ಮ ಇಟ್ಟು ದಿವ್ಸ ನಿನ್ನ ರೊಕ್ಕ ಕೇಳ್ಕೊತ ಬಂದಿ. ಇವತ್ತು ನೀ ಇವನ್ ಕರ್ಕೊಂಡ್ ಬಂದಿಲ್ಲ, ಇವತ್ತು ನೀ ರೊಕ್ಕ ಕೊಟ್ಟ ಹೋಗ್ಬೇಕು. ಕೊಡಂಗಿಲ್ಲ ಅಂದ್ರ ಏ ತಮ್ಮ, ಯಾರ ಜಾಗಕ್ಕೆ ಬಂದ ಏನ್ ಮಜಾಕ್ ಮಾಡಾಕತ್ತೀನಿ? ರೊಕ್ಕದ ಯಾವಾರದಾಗ ನಾನ ಅತಿ ಸುಮಾರು ಸುಳಿ ಮಗ ಅದನ. ನಾನ ಹುಟ್ಟಿ ಬರ್ಬೇಕಾದ್ರ ನಮ್ಮ ಅಪ್ಪನ ಕಡೆನ ರೊಕ್ಕ ತಗೊಂಡ ಬಂದನ. ಎಷ್ಟು ಕೊಟ್ಟು ನಿಮ್ಮ ಅಪ್ಪ ರೊಕ್ಕ? ಏನ್ ಜೋಕ್ ಮಾಡಾತಿ? ಆಕಿ ಮುಂದೆ ಏನ್ ದೊಡ್ಡ ಹೀರೋ ಆಗಾಮದಿ? ನಾಟಕ ಮಾಡಾತಿ? ಅಷ್ಟಕ್ಕೂ ನೀನ ಯಾರು ಅಕ್ಕಿಗೆ? ಅಕ್ಕಿ ನಿನಗೆ ಏನಾಗ್ಬೇಕ? ಹುಗ್ಗ್ಯಾಗ ಹಾಕ್ತಾರೆ ಅವಲಕ್ಕಿ, ಬೆಳಿಗ್ಗೆ ನಾಷ್ಟ ಮಾಡ್ತಾರ ಅವಲಕ್ಕಿ. ನಮ್ಮ ಊರ್ ಜಾತ್ರೆ ಹೋಗೈತಿ ಪಲ್ಲಕ್ಕಿ. ಈಕಿ ಕಡೆ ಕಣ್ ಹಾಕಿ ನಿನ್ ತಲ್ಯಾಗ ಒಣಕಿ. 7 ಜನ್ಮಕ್ಕಿ ಈಕಿ ನನ್ನಕ್ಕಿ. ನನ್ನ ಮುಂದೆ ಬಂದು ನಿತ್ತು ನಮ್ಮ ಜಾಗದಾಗ ನಿತ್ತು ಅವಲಕ್ಕಿ ಪೌಲಕ್ಕಿ ಅಂತ ಹೇಳಿ ಡೈಲಾಗ್ ಹೊಡಿತೀವೋ ಮಗನ. ರೊಕ್ಕ ಕೊಟ್ಟ ಹೋಗ್ಬೇಕು ನೀ. ರೊಕ್ಕ ನಾ ನಿನಗ್ ಕೊಡ್ಬೇಕ. ನನ್ನ ರೊಕ್ಕನ ನಾ ಮಂದಿ ವಾಪಸ್ ಕೊಡಂಗಿಲ್ಲ. ಈಕಿ ರೊಕ್ಕ ಕೊಡ್ಲಿ. ರೊಕ್ಕದ ಯಾವಾರದಾಗ ನೀ ಎಷ್ಟು ಕೆಡ್ ಸುಳ್ ಮಗ ಅದಿಲ್ಲ, ಅದಕ್ಕಿಂತ ಜಾಸ್ತಿ ಕೆಡ್ ಸುಳ್ ಮಗ ಅದನ್ನ. ನಿಮ್ಮ ಅವ್ವನ ಹೊಟ್ಟಿಲ್ ಹುಟ್ಟಿಬೇಕಾರೆ ನಿಮ್ಮ ಅಪ್ಪನ ಕೂಡ ರೊಕ್ಕ ತಗೊಂಡಿಲ್ಲ ನೀ. ನಾ ಹುಟ್ಟಿದ ದವಾಖಾನೆ ನಮ್ಮ ಅಪ್ಪ ಇನ್ನೂ ಮಟ್ಟ ಬಿಲ್ ಕೊಟ್ಟಿಲ್ಲ. ಅಂತವನ ಮಗನ. ಹಂಗಾರ ಮಗನ ಸಾಯಕ್ ರೆಡಿನ ಆಗಿಬಿಟ್ನಿ. ಸಾಯಕ್ಕಿಂತ ಮುಂಚೆ ನಾನು ನಿನಗೆ ಏನು ಹೇಳ್ಬೇಕ. ಏನ? ನೀ ಹೆಂಗದಿ ಗೊತ್ತೇನ? ಎಲ್ಲಾ ಟೈಮ್ಗೂ ನಿನ್ನ ಶಕ್ತಿ ಉಪಯೋಗ ಮಾಡ್ತೀನಿ. ಕೆಲವೊಂದು ಟೈಮ್ಕ ಬುದ್ಧಿನ ಉಪಯೋಗ ಮಾಡೋದು ಕಲ್ಲಿ. ನೋಡಾಕ ಬ್ಯಾರೆ ಇದ್ದಾರ ಗತ್ತಿ ಅಂದಂಗ ಇವನ್ ಹೆಸರೇನ? ಇಂಟ್ರೆಸ್ಟ್ ಇರಾನತ್ತ. ಇಂಟ್ರೆಸ್ಟ್ ಇರಣ್ಣ. ಆಕ್ಚುಲಿ ಬೆಳಿಗ್ಗೆ ನಮ್ಮ ಹುಡುಗ ನಿನ್ನ ಬಗ್ಗೆ ಬಂದು ಹೇಳಿದ್ಲ, ಏನ ನಿನ್ನ ಕಡೆ ರೊಕ್ಕ ಭಾಳ ಅದಾವ ಅಂತ ಹೇಳಿ. ಈ ಅಡ್ಡದ ಒಂದು ಇವ್ ಹೇಳಿದ್ ನನಗ, ನಿನ್ನ ಮಗ ನಿನ್ನ ವೀಕ್ ಪಾಯಿಂಟ್ ಅಂತ ಹೇಳಿ. ಇವ್ ಎರಡೂ ಕೂಡಿ ಒಂದೇನು ತಿಳಿಯಾಕ ಪ್ಲಾನ್ ಬರ್ತದೆ. ಇಂಥ ಸಿಚುವೇಶನ್ದಾಗ ಇಂಥ ಪ್ಲಾನ್ ಮಾಡ್ಲಿಕ್ಕಂತ ಡ್ವಾನ್ ಆಗಿ ಉಪಯೋಗಿಲ್ಲ. ಒಂದ್ 2 ನಿಮಿಷ ತಡಿ, ಒಂದು ಕಾಲ್ ಬರ್ತೈತಿ, ಎಲ್ಲ ಗೊತ್ತಾಗತ್ತೆ ನಿನಗೆ. ಬತ್ ನೋಡ. ಹಲೋ
ಕೆಲಸ ಆಗೈತಿ. ಕೆಲಸ ಆಗೈತಪ್ಪ ಖರೆ ಏನ್ ಕೆಲಸ ಆಗೈತ ಅದ ಇಂಟ್ರೆಸ್ಟ್ ಇರೋನ ಗೊತ್ತಾಗ್ಬೇಕಲ್ಲ. ಅವನ ಮಗಳ ಆವಾಜ್ ಅಟ್ ಕೇಳ್ಸವಂಗ. ಮಾತಾಡಿದೆ. ಹಲೋ ಹಲೋ ಪಪ್ಪ, ಯಾರೋ 4 ಜನ ನಾವ್ ಸ್ಕೂಲಿಂದ ಬರುವ ಕಿಡ್ನಾಪ್ ಮಾಡ್ಕೊಂಡ್ ಬಂದಾರಿಲ್ಲ ನನೀಗ. ಬಡಲಿ ಕತ್ತಿದ್ದ ಹೊಡಾಕತ್ತೀನಿ ಅದಕ್ ನೀವ. ಪಪ್ಪ ನಂಗ್ ಹಸಿನು ಆಗೈತ, ಜಲ್ದಿ ಬಾಳ. ಪಪ್ಪ ಬಡಾಕತ್ತಾರೆ ಇವ್ರೆಲ್ಲಾರು. ಪಪ್ಪ ಜಲ್ದಿ ಬಾಳ. ಆಟಗಳು ಬಾಳ ಅದಾವ, ಆದ್ರ ಆಟ ಆಡೋನ್ ಶಣ್ಯ ಇರ್ಬೇಕು. ಹೆಸರೇನಿದ್ ಗೊತ್ತಿಲ್ಲ, RCB ಅಂತಾರ. ಅಂತದ್ರ ಪಕ್ಕ RCB ಅಭಿಮಾನಿ. 16 ವರ್ಷ ಅದ್ ಕಪ್ ಗೆದ್ದಿಲ್ಲ ಅವ, ಆದ್ರ ನಮ್ ಮ್ಯಾಚ್ ಚಾಲು ಆತಂದ್ರ ಮುಂದಿನ ಟೀಮ್ದವ್ರ 16 ಸಲ ಉಚ್ಚೋದ್ ಬರ್ತಾರ. ಹಂಗ ಆಟನ ಆಡ್ರಿ. ಈಗಿನ ರೊಕ್ಕ ಕೇಳ್ಬೇಡ, ಈಗಿನ ಕೆನಕ್ ಬೇಡ ಅಂತ ಹೇಳಕ್ ಬಂದಿಲ್ಲ. ಆದ್ರೆ ಇಲ್ಲಿ ಆಟ ಆಡಿದ್ದೆ ಬೇರೆ, ಜಾಸ್ತಿ ಏನ್ ಹೇಳಂಗಿಲ್ಲ. ನಾ ಹೇಳಿದ ಜಾಗಕ್ಕ ನಾಳೆ 10 ಲಕ್ಷ ರೂಪಾಯಿ ತಗೊಂಡು ಬಾ. ಇಲ್ದಪ್ಪ ಅಂದ್ರ ಚಲೋ ಐತ್ಲ ಅದ. ಕರಿನೂ ಐತಿ. ಇಂಥ ನಾವ್ ಏನ್ ನೋಡಿಲ್ಲ. ಇದ ಬಂದೂಕಲೆ ನಿನ್ನ ಮಗಳ ತಿಳಿಯಾಗ ಐತಿಲ್ಲ 10 ಲಕ್ಷ ರೂಪಾಯಿ. ನಾ ಹೇಳಿದ ಜಾಗದಾಗ ಜಾಸ್ತಿ ನಾಟಕ ಮಾಡಕ್ ಹೋಗ್ಬೇಡ. ಬರ್ಲಿ ನಿಂಗೇನೋ ಗೊತ್ತು ನನ್ನ ಹೆಂಡತಿ ಎಷ್ಟೊಂದು ಓದಿದಾಳೆ ಅಂತ? ಏನಣ್ಣ ಅದ್ಕಮ್ಮ ತುಂಬಾ ಓದಿದ್ದಾರೆ ಅಂತ ಹೇಳ್ತೀರಾ ಅಷ್ಟೇ, ಆದ್ರೆ ಎಷ್ಟು ಓದಿದ್ದಾರೆ ಅಂತ ಹೇಳೋದೇ ಇಲ್ಲ ನೀವು. ಹೌದಲ್ವಾ? ಒಂದ್ ನಿಮಿಷ ಇರೋ. ಶ್ರುತಿ ಬಾರ ಇಲ್ಲಿ. ಏನ್ರಿ? ನೀನ್ ಎಷ್ಟೇ ಓದಿದ್ಯಾ? ನಾನಾ ತುಂಬಾ ಓದಿದೀನಿ ಕಣ್ರಿ. ಅದೇ ಏನ್ ಓದಿದ್ಯಾ? ಆನೆ, ಅಗಸ, ಈಶ, ಇಲಿ. ಒಳ್ಳೆ ಚಾರ್ಜರ್ ತುಂಬಾ ಚೆನ್ನಾಗಿದೆ. ಅಣ್ಣ ಒಂದ್ ಸಮೋಸ ಪಾರ್ಸಲ್. ಸಂಗು ಒಂದ್ ಸಮೋಸ ಪಾರ್ಸಲು. ಯಾಕೋ ಮಗ ಬೇಜಾರಲ್ಲಿದೆ? ಯಾಕೋ ಹೇಳು, ನಾನಿದ್ದೀನಿ ಹೇಳು. ಯಾಕೋ ಬೇಜಾರಲ್ಲಿದ್ಯಾ? ನಾನಿದ್ದೀನಿ ಹೇಳು ಮಗ. 1-2 ದುಡ್ಡಿದ್ರೆ ಕೊಡು. ಪರವಾಗಿಲ್ಲ ಮಗ, ನೀನ್ ಬೇಜಾರಲ್ಲೇ ಇರು. हेलो गूगल, बिना नेल पेंट खराब किए बर्तन कैसे धुलें? अपने पति से धुलवाएं. ಯಾರೋ? ಸರ್, ನಾನು ಡಾಕ್ಟರ್ ಶರ್ಮಾ, ಅಮೆಜಾನ್ ಇಂದ ಬಂದಿದ್ದೀನಿ. ಅಮೆಜಾನ್ ಇಂದ ಡಾಕ್ಟ್ರಾ? ಯಾಕೆ? ನಿಮ್ ಹೆಂಡತಿನ ಚೆಕಪ್ ಮಾಡ್ಬೇಕಿತ್ತು. ನನ್ನ ಹೆಂಡತಿನ ಚೆಕಪ್ಪ? ಏನಾಗೈತೆ ಅವಳಿಗೆ? ನಮ್ಗನ್ಸುತ್ತೆ ಅವ್ರಿಗೆ ಹುಷಾರಿಲ್ಲ ಅಂತ. ಚೆನ್ನಾಗಿದ್ದಾಳಲ್ಲ. ಅವರು 3 ದಿವಸದಿಂದ ಅಮೆಜಾನ್ ಅಲ್ಲಿ ಏನೋ ಆರ್ಡರ್ ಮಾಡಿಲ್ಲ ಸರ್. ಅಮ್ಮ ಅಮ್ಮ ಅಮ್ಮ, ತಿನ್ನಕ್ಕೇನಾರು ಕೊಡ್ಸಿ ಅಮ್ಮ. ಏನ್ ಬೇಕು? ನಂಗೆ ಸಮೋಸ ತಗೋಬನ್ನಿ. ಸಮೋಸನಾ? ಹೆಣ್ಮಗು ನಿನ್ಗಿದು ಬೇಕಿ ನನ್ಗೊಂದು ಅವನಿಗೊಂದು. ವಾಪಸ್ಸು ಒಂಟೋಗು ಶಿವನೇ. ಒಂದ್ ಪೆಪ್ಸಿ ಕೊಡ್ಲೆ. ಮಲ್ಲನಾ? ಮಲ್ಲ ಮಲ್ಲ. ಹಾ, ತೊಟ್ಟಿಡ್ಬಾರ್ದು ಕೊಡ್ಲೆ. ಹಾ, ತೊಟ್ಟಿಡ್ಬಾರ್ದು. ಅಂದಪ್ಪ ಎಂಚಿನಿ ಅವೆಂಚ ಅಂಚ
ಏನ್ ಹಂಗ್ ನೋಡ್ತಾ ಇದ್ಯಾ? ಲವರ್ ನೋಡೋಣ ಎಷ್ಟು ಚೆನ್ನಾಗಿ ಲವ್ ಮಾಡ್ತಾವ್ರೆ. ನೀನ್ ಯಾರನ್ನ ಲವ್ ಮಾಡಿಲ್ಲ ತಾನೆ? ನನ್ಗೆ ಯಾವ ಲವರ್ ಅಣ್ಣ? ಹಾಗಾದ್ರೆ ನೀನೇ ಅದೃಷ್ಟ ಅಂತ ಬಿಡ. ಯಾಕಣ್ಣ ಹಂಗೆ ಹೇಳ್ತಾ ಇದ್ಯಾ? ಈಗ ಮೊಬೈಲ್ಗೆ ಕರೆನ್ಸಿ ನಿನಗ್ ಮಾತ್ರ ನೀನ್ ಹಾಕ್ಸ್ಕೊಂತ ಇದ್ಯಾ. ಹೌದು. ಅದೇ ಲವರ್ ಇದ್ದಿದ್ರೆ ಅವಳಿಗೆ, ಅವ್ರ ಅಪ್ಪನ್ಗೆ, ಅವ್ರ ಅಮ್ಮನ್ಗೆ, ಅವ್ರ ಅಣ್ಣನ್ಗೆ, ತಂಗಿಗೆ, ದೊಡ್ಡಪ್ಪನ್ಗೆ, ಚಿಕ್ಕಪ್ಪನ್ಗೆ ಎಲ್ರಿಗೂ ನೀನೇ ರೀಚಾರ್ಜ್ ಮಾಡಿಸ್ಬೇಕಾ? ಅದೊಂದು ಬೊಕ್ಕೆ. ವಾರಕ್ಕೆ 2 ದಿನ ಸಿನಿಮಾ, 2 ದಿನ ಶಾಪಿಂಗು, ಜೊತೆ ಕಾಫಿ ಶಾಪು, ಪಾರ್ಕು, ಪಬ್ಬು, ಗಿಬ್ಬು, ಡ್ಯಾನ್ಸು, ಡಿಂಗು ಡಾಂಗು ಎಲ್ಲ ನಿನಗೆ ನಾಮಾನ. ಈಗೆಲ್ಲ ಆನ್ಲೈನ್ ಶಾಪಿಂಗ್ ಬೇರೆ ಬಂದ್ಬಿಟ್ಟಿದೆಯಲ್ಲಪ್ಪ. ಅದೇನೋ ಮೀಶೋ, ಫಸ್ಟ್ ಶೋ, ಸೆಕೆಂಡ್ ಶೋ ಅಂತೇನೋ, ಅದ್ರಲ್ಲಿ ಗುಂಪಿನಿಂದ ಹಿಡಿದು ಏನೇನು ಬೇಕೋ ಎಲ್ಲ ಸಿಗುತ್ತೆ. ಎಲ್ಲಾದ್ರೂ ಲಿಂಕು ನಿನ್ನ ಕಳಿಸ್ತಾರೆ, ಬುಕ್ ಮಾಡು ಅಂತ ಹೇಳ್ತಾರೆ. ಈಗ ನೀನು ದುಡಿಯೋದು ನಿಂಗೆ ಒಬ್ಬನ ಸಾಕಾಗ್ತಿದೆ. ಆಮೇಲೆ ದುಡ್ಡು ಸಾಲಿಲ್ಲ ಅಂತ ಅವನ ಹತ್ರ, ಇವನ ಹತ್ರ, ನನ್ನ ಹತ್ರ ಎಲ್ಲ ಸಾಲ ಮಾಡಿ ತೀರ್ಸಕ್ಕಾಗದೆ ಮುಖ ತಪ್ಪಿಸ್ಕೊಂಡು ಓಡಾಡಿ ಅದೊಂದು ಚಿಪ್ಪ. ನಿನಗೆ ಸಾಲ ಕೊಟ್ಟಿದ್ದಕ್ಕೆ ನನಗೊಂದು ಚಿಪ್ಪ. ಸಾಕಣ್ಣ, ನನಗೆ ಯಾವ ಲವರು ಬೇಡಣ್ಣ. ಶ್ರೀಕೃಷ್ಣ ಪರಮಾತ್ಮ ಬೋಧನೆ ಮಾಡ್ದಂಗೆ ಮಾಡ್ಬಿಟ್ಟಲ್ಲಣ್ಣ. ನೀನೇ ನನಗೆ ದೇವ್ರಣ್ಣ. ನನಗೆ ಯಾವ ಲವರು ಬೇಡಣ್ಣ. ಬರ್ತೀನಣ್ಣ. ಸಿಗರೇಟ್ ಇದೈತಣ್ಣ, ಲೈಟರ್ ಐತಣ್ಣ. ಸಿಗರೇಟ್ ನೀವು ಓದ್ತೀರಾ? ಹಚ್ಚಣ್ಣ ಸ್ವಲ್ಪ, ನಂಗೆ ಇದ್ರಲ್ಲಿ ಬರಲ್ಲ. ಯಾಕಣ್ಣ ಬಿಸಾಕ್ಬಿಟ್ರಿ? ಅಷ್ಟೇನಾ? ಹೌದಾ? ಇಲ್ಲ, ಕೈಗೆ ಅನ್ಸಿ ನೀವು. ಕೆಟ್ಟೋಯ್ತು. ಗಾಳಿಗೆ ಹೋಗ್ಬಿಡ್ತದಕ್ಕ. ಅತ್ತ ಇಲ್ಲ ಅಕ್ಕ, ಬಾಯಿಗೆ ಇಟ್ಕೊಳ್ರಿ. ಬಾಯಿಗೆ ಇಕ್ಕೋಬೇಕಾ? ಇಟ್ಕೊಂಡಕ್ಕ ಬಾಯಿಗೆ. ಮತ್ತೆ ಸೇರ್ತಿರಲ್ಲ, ಹೆಂಗ ಬಾಯಿಗೆ ಇಟ್ಕೊಳ್ರಿ. ನೀವೊಂದು ಅನ್ಸಿಣ್ಣ, ಬೇಡ ನೀವ್ ಅನ್ಸಿ. ಬೇಡ 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 ಕುಡಿರೋಣ ಇನ್ನೊಂದು. ಬೇಡ ಬೇಡ, ನಾವು ದುಡಿಲ್ಲ ಒಂದೇ. ಕುದ್ದೇನು? ಕುತ್ಕೊಳ್ಳ? ಇಲ್ಲ ಕುತ್ಕೊಳ್ಳಿ ನೀವು. ಇಲ್ಲ ಕುತ್ಕೊಳ್ಳಿ. ಅಲ್ಲ ಬನ್ನಿ ಇಲ್ಲಿ, ಬನ್ನಿ. ಒಂದು 5 ನಿಮಿಷ ಇಷ್ಟೊತ್ತು ಕೂತಿದ್ರಂತ, ಇವಾಗ ಟೆನ್ಷನು. ಅಭ್ಯಾಸ ಮಾಡ್ಕೊಬಿಟ್ಟಿದೀವಿ, ಅದಕ್ಕೆ ಏನ್ ಮಾಡೋದು. ತಲೆ ಕೆಟ್ಟ ಜನ ಇರ್ತಾರಲ್ಲ, ತಲೆ ಕೆಡಿಸ್ಬಿಡ್ತಾರೆ. ಹಂಗ್ ಮಾಡಿ ಕುಡಿತಾ ಇದ್ದೀನಿ ಅಣ್ಣ. ಎಣ್ಣೆ ಹೊಡಿತೀರ ಅಣ್ಣ? ಅಣ್ಣ ಎಣ್ಣೆ ಹೊಡಿತೀರಾ? ಇಲ್ಲ, ಬರೀ ಸಿಗರೇಟು. ಏನು ಅದೇ ಏನು ಕಂಡಿಸ್ತಾ ಇದೆ? ಕುಡಿಯಕ್ಕೆ ಸಿಗರೇಟ್ ಕುಡಿಯಕ್ಕೆ ಕೂತ್ಕೊಂಡೆ ಅಣ್ಣ. ಸುಮ್ನೆ ಅಂಗಡಿ ಮುಂದೆ ಬೇಜಾರಾಯ್ತು ಕೂತ್ಕೊಂಡೆ. ಅವ್ರು ಕೇಳ್ತಾರೆ, ಅವ್ರಿಗೇನು, ನಾವು ಬನ್ನಿ ಈ ಕಡೆ ಕೂತ್. ನೀವು ಮಾತಾಡಿ. ನಾನು ಅದೇ ತಿನ್ಬೇಕಾ ನಿಮ್ ಮಗನ ಹತ್ರ? ನೀನೇ ಒದೇ ತಿಂತೆ? ನಾನು ಹೇಳಿದ್ನ ನೀನ್ ಒದೇ ತಿನ್ನು ಅಂತ. ಏನ್ ನಡೀತಾ ಇದ್ದಿಲ್ಲ? ಏನ್ ನಡೀತಾ ಇದೆ? ಏನು ಸಿಗರೇಟ್ ಎಲ್ಲ ಸೇದ್ಕೊಂಡು ಬಂದು ಮೇಡಮ್ ಬಿಸಾಕ್ಬಿಟ್ರಿ ಮೇಡಮ್. ಒಳ್ಳೇದಲ್ಲ ಅದು, ಬಿಸಾಕ್ಬಿಡಿ ಮೇಡಮ್. ನೋಡಿ ಮಗ ಎಷ್ಟು ಬಾಲಿ ಬಿಡ್ತಾನೆ. ಹೋಗ್ಲಿ ಮೇಡಮ್, ಹೋಗ್ಲಿ ಮೇಡಮ್, ಬಿಸಾಕ್ಬಿಟ್ರಿ ಮೇಡಮ್, ಹೋಗ್ಲಿ. ಮಗ ಇವ್ರನ್ನ ಕಳ್ಕೊಂಡ್ರೆ ಹೋಗ್ಲಿ ಮೇಡಮ್. ಪಾಪ ಅಷ್ಟು ಬಾಲಿ ಬಿಡ್ತಾರೆ ಮಕ್ಕಳು. ಅಯ್ಯೋ, ಅವ್ರ ಬಾಧೆ ಬೀಳೋದ್ ನಂಗೆ ಗೊತ್ತು. ಸುಮ್ನೆ ಬರೀ ಮೇಡಮ್, ಗೊತ್ತಿಲ್ಲ ಮೇಡಮ್. ನಮ್ಗೆ ಸೇರ್ತಾರೆ ಅಂತ ನಮ್ಗೆ ಗೊತ್ತು. ಹೆಂಗ್ಸು ಸೇರ್ತೀರಾ ಅಂತ ಹೇಳ್ದೆ ನಾನು, ಹೇಳ್ದೆ ಮೇಡಮ್, ನಾನು ಹೇಳ್ದೆ. ಗೊತ್ತಿಲ್ಲ ಸರ್, ನಂಗೆ ಗೊತ್ತಿಲ್ಲ ಸರ್. ಮೇಡಮ್ ಬಿಸಾಕ್ರಿ ಮೇಡಮ್, ಹೋಗ್ಲಿ. ನಾನ್ ಕುಡಿಬೇಕಣ್ಣ ಮೇಡಮ್, ಹೋಗ್ರಿ ಮೇಡಮ್. ಇಲ್ಲ, ನಾನ್ ಕುಡಿಬೇಕು. ಕುಡಿಬೇಕಂದ್ರೆ ಹೋಗ್ರಿ ಮೇಡಮ್. ಪಾಪ ಬಾಧೆ ಬಿಡ್ತಾರೆ ಮಗ, ಹೋಗ್ರಿ ಮೇಡಮ್. ಇಲ್ಲ, ಕುಡಿಬೇಕು. ಬಾಧೆ ಬೀಳ. ಹೋಗ ಮನೆಗೆ ನೀನು. ನಮ್ ಕಾಲು ಹಿಡ್ಕೊಬೇಡಿ ಸರ್, ಪಾಪ. ನಡ್ರಿ ಮೇಡಮ್, ಹೋಗ ನಿಂಗೇನ ಕಷ್ಟ? ನಾನ್ ಸಿಗರೇಟ್ ಹೊಡೆದ್ರೆ ನಿಂಗೇನ್ ಕಷ್ಟ? ಹೋಗು, ಹೋಗ್ರಿ ಮೇಡಮ್. ನೀನ್ ಹೋಗು. ನಾನ್ ಸಿಗರೇಟ್ ಹೊಡೆದ್ರೆ ನಿನ್ಗೇನ್ ಬಾಧೆ? ಹೋಗು. ನನಗ್ ನೆಮ್ಮದಿ ಬೇಕು, ಅದಕ್ಕೆ ಸಿಗರೇಟ್ ಹೊಡಿತಾ ಇದೀನಿ. ಹೋಗ್.
ಸಿಗರೇಟ್ ಹೊಡೆದ್ರೆ ನೆಮ್ಮದಿ ಹೌದು ನಂಗೆ ನಿದ್ದೆ ಬರ್ತದೆ. ನಾನು 30 ವರ್ಷದಿಂದ ಹೊಡಿತಾ ಇದೀನಿ, ನೆಮ್ಮದಿನೇ ಬಂದಿಲ್ಲ. ನನಗೆ ನಿನ್ನಿದ್ದು ಅದು ನನ್ಗೇನ್ ಗೊತ್ತು. ಅಮ್ಮ ಮಗ ಅಮ್ಮ, ಈ ಕಡೆ ಬಾ ಅಮ್ಮ. ಈ ಕಡೆ ಬಾ. ನಂಗೆ ಗೊತ್ತಿಲ್ಲ ಸರ್, ಅವೆಲ್ಲ ಸರ್ ಇವಾಗ ಪಾಪ ಏನೋ ಬಾಧೆನಾಗ ಇದ್ದಾನೆ, ಪಾಪ ಏನೋ ಮಾಡ್ಕೊ, ಪಾಪ ಬಾಧೆನಾಗ ಇರ್ತಾರೆ. ಬಟ್ಟೆ ಕೊಟ್ಟಿದ್ದಾರೆ ಸರ್, ಬೇಕಾದ್ರೆ ಏ ಹೋಗೋ ಮನೆಗೆ ಹೋಗೋ, ಹೋಗಮ್ಮ ಕರ್ಕೊಂಡು ಮನೆಗೆ ಹೋಗ. ಮಗ ಇಬ್ರು ದೊಡ್ಡ ಚೈನ್ ಸ್ಮೋಕರ್ಸ್. ಒಳಗ್ ಸೇರಿಸ್ಬೇಡ, ಕ್ಯಾರೆಕ್ಟರ್ ಚೇಂಜ್ ಮಾಡ್ಬೇಡ. ಹೇಳ್ದೆ ಈಗಿನ 30 ವರ್ಷದಿಂದ ಸಿಗರೇಟ್ ಸೇರ್ತಾ ಇದೀನಿ ಅಂತ. ಅಣ್ಣ ಇಲ್ಲಿ ಬನ್ನಿ ಕುಡಿ. ರೀ 500 ರೂಪಾಯಿ ಕಾಸು ಕೊಡ್ರಿ, ಹೇರ್ ಕಟ್ ಮಾಡಿಸ್ಬೇಕು. ಕೊಟ್ಟೆ ಇರೆ ತಾಳೆ, ಹಂಗೆ ಇದು ತಾಳೆ. ಇದ್ಯಾಕ್ರಿ 500 ರೂಪಾಯಿ ಎಕ್ಸ್ಟ್ರಾ? ಹಂಗೆ ನಿನ್ ನಾಲ್ಗೇನು ಕಟ್ ಮಾಡ್ಸ್ಕೊ ಬಂದ್ಬಿಡೆ.